ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ನಮ್ಮ ಸುತ್ತಮುತ್ತಲೂ ನಡೆಯುವ ಸಾಮಾಜಿಕ ಜಾಲತಾಣದ ಬಳಕೆಯ ಹೆಚ್ಚಳದಿಂದಾಗಿ ನಮ್ಮ ಸಂಸಾರದಲ್ಲಿ ಆಗುವ ಕೆಟ್ಟ ಪರಿಣಾಮಗಳನ್ನು ನಿಮಗೆ ತಿಳಿಸಿಕೊಡುತ್ತದೆ. ಇದು ಯಾವುದೇ ವ್ಯಕ್ತಿಯ ಕಥೆಯಲ್ಲ, ಇದು ಒಂದು ಕಾಲ್ಪನಿಕ ಕಥೆಯಾಗಿದೆ. ಈ ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊಬೈಲ್ ಸ್ಕ್ರೀನ್ ಮೇಲೆ ಬಂದ ಒಂದು ನೋಟಿಫಿಕೇಶನ್, ಯು ಹ್ಯಾವ್ ಎ ನ್ಯೂ ಮೆಸೇಜ್, ಅದು ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಲಿದೆ ಅನ್ನೋದು ಅವಳು ಅಂದುಕೊಂಡಿರಲಿಲ್ಲ. ಸುಮಾ 21 ವರ್ಷ, 2 ಮಕ್ಕಳ ತಾಯಿ. ಹೊರಗೆ ನೋಡಿದರೆ ಒಳ್ಳೆಯ ಕುಟುಂಬ, ಒಳ್ಳೆಯ ಗಂಡ, ಎಲ್ಲವೂ ಸರಿ ಇದ್ದಂತೆ ಕಾಣುತ್ತಿತ್ತು. ಆದರೆ ಒಳಗೆ ಅವಳಿಗೆ ಒಬ್ಬಳೇ ಇದ್ದಂತೆ ಅನಿಸುತ್ತಿತ್ತು. ಗಂಡ ದಿನವಿಡೀ ಕೆಲಸ ಮಾಡಿ ಮನೆಗೆ ಬಂದಾಗ ಟಯರ್ಡ್, ಮಾತನಾಡೋ ಸಮಯವೇ ಇಲ್ಲ. ಮಕ್ಕಳು ಚಿಕ್ಕವರು, ಅವಳಿಗೆ ಬೇಕಾಗಿದ್ದು ಒಬ್ಬರು ಕೇಳೋರು. ಒಂದು ದಿನ ಅವಳು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುತ್ತಿದ್ದಾಗ ಒಬ್ಬ ಮೆಸೇಜ್ ಮಾಡಿದ, ಹಾಯ್, ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಇದೆ. ಮೊದಲಿಗೆ ಅವಳು ಇಗ್ನೋರ್ ಮಾಡಿದಳು. ಆದರೆ ಮತ್ತೆ ಮತ್ತೆ ಮೆಸೇಜ್, ನೀವು ಓಕೆ ಇದ್ದೀರಾ, ನೀವು ಸ್ಯಾಡ್ ಆಗಿ ಕಾಣ್ತಿದ್ದೀರಾ, ಇದು ಅವಳ ಮನಸ್ಸಿಗೆ ತಾಗಿತು. ಅವನ ಹೆಸರು ಅರ್ಜುನ್ ಅಂತ ಹೇಳಿದ. ತುಂಬ ಮುಗ್ಧವಾದ, ತುಂಬ ಪ್ರೀತಿ ತುಂಬಿದ ಮಾತು. ಅವಳಿಗೆ ಇನ್ನೂ ಮಾತನಾಡುವ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರಲು ಶುರುವಾಯಿತು. ಕೆಲವು ದಿನಗಳಲ್ಲಿ ಸುಮಾ ತನ್ನ ಜೀವನದ ಎಲ್ಲ ನೋವನ್ನು ಅವನಿಗೆ ಹೇಳತೊಡಗಿದಳು. ನನ್ನ ಜೊತೆ ಯಾರೂ ಪ್ರಾಪರ್ಲಿ ಮಾತನಾಡುವುದಿಲ್ಲ, ನನಗೆ ಲೈಫ್ ತುಂಬ ಎಂಪ್ಟಿ ಅನಿಸುತ್ತಿದೆ. ಅರ್ಜುನ್ ರಿಪ್ಲೈ ಮಾಡಿದ, ನಾನು ಇದ್ದೀನಿ ಅಲ್ವಾ, ನೀನು ಒಬ್ಬಳೇ ಅಲ್ಲ. ಆ ಮಾತುಗಳು ಅವಳಿಗೆ ಡ್ರಗ್ಸ್ ಆಗಿಬಿಟ್ಟವು. ದಿನಗಳು ಕಳೆಯುತ್ತಾ ಹೋಯಿತು. ಚಾಟ್, ಕಾಲ್, ವಿಡಿಯೋ ಕಾಲ್ಸ್. ಅವನ ಮುಖದಲ್ಲಿ ಚಾರ್ಮ್, ಮಾತಿನಲ್ಲಿ ಮ್ಯಾಜಿಕ್. ಒಂದು ದಿನ ಅವನು ಕೇಳಿದ, ನೀನು ನನ್ನನ್ನು ಟ್ರಸ್ಟ್ ಮಾಡ್ತೀಯಾ? ಅವಳು ಲೆಸ್ಟಿನೇಷನ್ ಇಲ್ಲದೆ ಹೇಳಿದಳು, ಹೌದು. ಅಲ್ಲಿಂದ ಅವಳ ಜೀವನ ತಪ್ಪು ದಿಕ್ಕಿಗೆ ಹೋಗತೊಡಗಿತು. ನನ್ನನ್ನು ಒಮ್ಮೆ ಭೇಟಿ ಮಾಡಬೇಕು ಎಂದು ಅವನು ಹೇಳಿದ. ಸುಮಾ ಇಂಟಿಯಲಿ ಭಯಪಟ್ಟಳು. ಆದರೆ ಅವನ ಮಾತುಗಳು, ನಾನು ನಿನ್ನನ್ನು ರೆಸ್ಪೆಕ್ಟ್ ಮಾಡುತ್ತೀನಿ, ನಿನ್ನ ಲೈಫ್ ಪಾರ್ಟ್ನರ್ ಮಾಡಿಕೊಳ್ಳುತ್ತೀನಿ. ಹೀಗೆ ಕೆಲವು ತಿಂಗಳ ಕಾಲ ಗಂಡನಿಗೆ ಗೊತ್ತಾಗದ ಹಾಗೆ ಅವರಿಬ್ಬರು ಭೇಟಿಯಾಗುತ್ತಾ ಇದ್ದರು. ಅವನು ಮೊದಲಿಗೆ ಅವಳಿಗೆ ಬೇಕಾದ ಗಿಫ್ಟ್, ಪಾರ್ಟಿ ಎಲ್ಲ ಮಾಡುತ್ತಿದ್ದ. ಕ್ರಮೇಣ ಆರ್ಥಿಕ ಸ್ಥಿತಿ ಸರಿಯಿಲ್ಲ, ಹಣ ಅಗತ್ಯ ಇದೆ ಅಂತ ಹೇಳಿ ಇದರಿಂದಲೇ ಹಣ ತೆಗೆದುಕೊಳ್ಳುತ್ತಿದ್ದ. ಅವಳು ಅವನ ಮಾತಿಗೆ ಮೋಡಿಯಾಗಿ ಅವನನ್ನು ಎಷ್ಟು ನಂಬಿದ್ದಳು ಅಂದರೆ ಅವನಿಗೋಸ್ಕರ ತನ್ನ ಗಂಡ ಮಕ್ಕಳನ್ನು ಬಿಡಲು ರೆಡಿಯಾಗಿದ್ದಳು. ಒಂದು ದಿನ ಅವನು ದೊಡ್ಡ ಡಿಸಿಷನ್ ತೆಗೆದುಕೊಂಡಳು. ಗಂಡ ಯಾವುದೋ ಬಿಸಿನೆಸ್ ಮೀಟಿಂಗ್ ಅಂತ ಮನೆಯಿಂದ 3 ದಿವಸ ಹೊರಗೆ ಹೋಗಿದ್ದ. ಇತ್ತ ಮಕ್ಕಳನ್ನು ಅವರ ಅಜ್ಜ ಅಜ್ಜಿಯ ಮನೆಯಲ್ಲಿ ಬಿಟ್ಟು ಮನೆಗೆ ಬಂದಿದ್ದಳು. ಗಂಡನಿಗೂ ಮಕ್ಕಳಿಗೂ ಏನೂ ಹೇಳದೆ ಸ್ವಲ್ಪ ಜ್ಯುವೆಲರಿ, ಕ್ಯಾಶ್ ತೆಗೆದುಕೊಂಡು ಅವನನ್ನು ಭೇಟಿ ಮಾಡಲು ಹೊರಟಳು. ಅವಳು ಅವನನ್ನು ಭೇಟಿ ಮಾಡಿ ಖುಷಿಯಿಂದ ಅವನನ್ನು ಹಗ್ ಮಾಡಿ ಅಲ್ಲಿಂದ ಅವರು ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದರು. ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ಅವಳ ಕುತ್ತಿಗೆಯಲ್ಲಿದ್ದ ಕರೆಮಣೆ ನೋಡಿ ಆತ ಕೇಳಿದ, ನಿನಗೆ ಇನ್ನೂ ನಿನ್ನ ಗಂಡನ ಮೇಲೆ ಪ್ರೀತಿ ಇದೆಯಾ? ಆಗ ಅವಳು, ಇಲ್ಲ, ಅವನು ನನಗೋಸ್ಕರ ಸಮಯ ಕೊಡುತ್ತಿರಲಿಲ್ಲ, ನಿನ್ನ ಹಾಗೆ ಪ್ರೀತಿಯಿಂದ ಮಾತನಾಡಿದ್ದೂ ಇಲ್ಲ, ಹೊರಗೆ ಕರೆದುಕೊಂಡು ಹೋಗುವುದೂ ಇಲ್ಲ, ಇನ್ನು ನನಗೆ ಅವನ ಜೊತೆ ಯಾವ ಸಂಬಂಧವೂ ಇಲ್ಲ. ಇನ್ನು ಮುಂದೆ ಏನಿದ್ದರೂ ನೀನೊಬ್ಬನೇ ನನಗೆ. ಈ ಕರೆಮಣೆಯಿಂದ ಸಮಸ್ಯೆಯಾ? ಇದನ್ನೀಗಲೇ ತೆಗೆದುಕೊಡುತ್ತೇನೆ ಅಂತ ಹೇಳಿ ತನ್ನ ಕುತ್ತಿಗೆಯಲ್ಲಿದ್ದ ಕರೆಮಣೆಯನ್ನು ತೆಗೆದು ಅವನ ಕೈಗೆ ಕೊಟ್ಟಳು. ಅಲ್ಲಿಂದ ಅವನು ಬಸ್ಸಿನ ಮೂಲಕ ಅವನ ಊರಿಗೆ ತೆರಳಿದರು. ಮೊದಲ ದಿನ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಅರ್ಜುನ್ ತುಂಬ ಕೇರ್ ತೋರಿಸಿದ. ಈಗ ಅವಳು ಇನ್ನು ಮುಂದೆ ನನ್ನ ಜೀವನದ, ನನ್ನ ಕನಸಿನ ರೀತಿ ನಡೆಯುತ್ತೆ ಅಂತ ನಂಬಿದಳು. ಇತ್ತ ರಾಘವ್ ಕಡೆ. ರಾತ್ರಿ 8 ಗಂಟೆ. ರಾಘವ್ ಮನೆಗೆ ಬಂದ. ಎಷ್ಟೇ ಕರೆದರೂ ಮನೆ ಬಾಗಿಲು ಇನ್ನೂ ತೆರೆದಿರಲಿಲ್ಲ. ಸುಮಾ ಹೋಗಿ 3 ದಿನ ಆಗಿತ್ತು. ಗಂಡ ರಾಘವ್ ಫೋನ್ ಕೈಯಲ್ಲಿ ಹಿಡಿದು 50ನೇ ಬಾರಿ ಕಾಲ್ ಮಾಡುತ್ತಿದ್ದ. ದ ನಂಬರ್ ಯು ಆರ್ ಟ್ರೈಯಿಂಗ್ ಈಸ್ ಸ್ವಿಚ್ಡ್ ಆಫ್. ಅವನಿಗೆ ಏನೋ ತಪ್ಪಾಗಿದೆ ಅನಿಸತೊಡಗಿತು. ಮೊದಲು ಅವನು ಎಣಿಸಿದ, ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಹೋಗಿರಬಹುದು ಎಂದು. ಆದರೆ ಅಲ್ಲಿ ಕಾಲ್ ಮಾಡಿದಾಗ ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ನಂತರ ಒಂದು ಕಾಲ್ ಮಾಡಲಿಲ್ಲ, ಇಲ್ಲಿಗೆ ಬರಲಿಲ್ಲ ಅಂತ ಉತ್ತರ ಬಂತು. ಅವನ ಹೃದಯ ಕುಸಿಯಿತು. ಅಮ್ಮ ಯಾವಾಗ ಬರುತ್ತಾರೆ? ಚಿಕ್ಕ ಮಗ ಕೇಳಿದ. ಅವನಿಗೆ 5 ವರ್ಷ. ಅವನ ಕಣ್ಣಲ್ಲಿ ಕನ್ಫ್ಯೂಷನ್, ಇನ್ನೋಸೆನ್ಸ್ ಇತ್ತು.
ಆಗ ರಾಘವ್ ಹೇಳಿದ, ನಾಳೆ ಬರುತ್ತೇನೆ ನಿಮ್ಮನ್ನು ಕರೆದುಕೊಂಡು ಬರಲಿಕ್ಕೆ. ನಂತರ ಮನೆಯ ಬೀಗವನ್ನು ಒಡೆಯುವವರನ್ನು ಕರೆಸಿ ಮನೆಯ ಬೀಗ ಒಡೆದು ಒಳಗೆ ಬಂದ. ಆ ದಿನ ರಾತ್ರಿ ಮನೆ ತುಂಬ ನಿಶ್ಶಬ್ದವಾಗಿತ್ತು. ಅವಳ ಹಾಸಿಗೆ ಖಾಲಿ, ಅವಳ ಬಟ್ಟೆಗಳು ಹಾಗೆ ಇತ್ತು, ಅವಳ ಪರ್ಫ್ಯೂಮ್ ಸ್ಮೆಲ್ ಇನ್ನೂ ಉಳಿದಿತ್ತು, ಆದರೆ ಅವಳು ಮಾತ್ರ ಇರಲಿಲ್ಲ. ರಾಘವ್ ತನ್ನೊಳಗೆ ಕೇಳಿಕೊಂಡ, ನಾನು ಏನಾದರೂ ತಪ್ಪು ಮಾಡಿದ್ದೀನಾ? ಅವನಿಗೆ ಗಿಲ್ಟ್ ಶುರು ಆಯಿತು. ಆ ದಿನ ಎಲ್ಲ ಸ್ನೇಹಿತರಿಗೆ, ಎಲ್ಲ ಸಂಬಂಧಿಕರಿಗೆ ಕಾಲ್ ಮಾಡಿ ತಾನೇ ವಿಚಾರಿಸುತ್ತಿದ್ದ. ಮುಂದಿನ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಸರ್, ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ. ಇನ್ಸ್ಪೆಕ್ಟರ್ ಕಾಮ್ ಆಗಿ ಕೇಳಿದ, ಲಾಸ್ಟ್ ಟೈಮ್ ಯಾವಾಗ ನೋಡಿದ್ರಿ? 3 ದಿನ ಆಗೋಯ್ತು ಸಾರ್. ಯಾವುದಾದರೂ ಫೈಟ್ ಆಗಿತ್ತಾ? ರಾಘವ್ ಸುಮ್ಮನಾದ. ಅವನಿಗೆ ನೆನಪಾಯಿತು. ಕೆಲ ದಿನಗಳ ಹಿಂದೆ ಸುಮಾ ಹೇಳಿದ್ದಳು, ನೀನು ನನಗೆ ಟೈಮ್ ಕೊಡೋದಿಲ್ಲ. ಅವನು ರಿಪ್ಲೈ ಮಾಡಿದ, ನಾನು ಫ್ಯಾಮಿಲಿಗಾಗಿ ಕೆಲಸ ಮಾಡುತ್ತಿದ್ದೀನಿ ಸುಮಾ, ಡ್ರಾಮಾ ಬೇಡ. ಈ ಮಾತುಗಳು ಈಗ ಅವನ ಕಿವಿಯಲ್ಲಿ ಕೇಳುತ್ತಿದ್ದವು. ಇನ್ಸ್ಪೆಕ್ಟರ್ ಮತ್ತೆ ಕೇಳಿದ, ಫೋನ್ ಡೀಟೇಲ್ಸ್ ಕೊಡ್ರಿ. ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಒಂದು ಅನ್ನೋನ್ ನಂಬರ್ ರಿಪೀಟೆಡ್ಲಿ ಕಾಣಿಸಿತು. ಈ ನಂಬರ್ ಯಾರದು? ಇನ್ಸ್ಪೆಕ್ಟರ್ ಕೇಳಿದ. ರಾಘವ್ ತಲೆ ಅಲುಗಾಡಿಸಿ, ಗೊತ್ತಿಲ್ಲ ಸಾರ್. ಅಲ್ಲಿಂದ ಸ್ಟೋರಿ ಟ್ವಿಸ್ಟ್ ಆಯಿತು. ಪೊಲೀಸ್ ಟೀಮ್ ಆ ಅನ್ನೋನ್ ನಂಬರ್ ಟ್ರ್ಯಾಕ್ ಮಾಡಿದರು. ಲೊಕೇಶನ್ ಚೇಂಜ್ ಆಗುತ್ತಿತ್ತು. ಸರ್, ಇದು ಫೇಕ್ ಡಾಕ್ಯುಮೆಂಟ್ಸ್ ಮೇಲೆ ತೆಗೆದ ಸಿಮ್ ಅನಿಸುತ್ತಿದೆ. ಇನ್ಸ್ಪೆಕ್ಟರ್ ಸೀರಿಯಸ್ ಆಗಿ ಹೇಳಿದ, ಇದು ಸಿಂಪಲ್ ಮಿಸ್ಸಿಂಗ್ ಕೇಸ್ ಅಲ್ಲ, ಟ್ರ್ಯಾಕಿಂಗ್ ಆಗಿರಬಹುದು. ರಾಘವ್ ಶಾಕ್ ಆಗಿದ್ದ. ಸರ್, ಪ್ಲೀಸ್ ಅವಳನ್ನು ಸೇವ್ ಮಾಡಿ. ಇನ್ಸ್ಪೆಕ್ಟರ್ ಹೇಳಿದ, ನೀವು ಕಾಮ್ ಆಗಿರಿ, ಆದರೆ ಸತ್ಯ ಕೇಳುವುದಕ್ಕೂ ಧೈರ್ಯ ಇರಬೇಕು. ಮನೆಯಲ್ಲಿ ಮಕ್ಕಳು ಅಮ್ಮನ ಫೋಟೋ ಹಿಡಿದು, ಅಮ್ಮ ನೀವೆಲ್ಲಿ? ಅಮ್ಮ ನಮ್ಮನ್ನು ಯಾಕೆ ಬಿಟ್ಟು ಹೋದರು? ನಾವು ಅಂದರೆ ಅಮ್ಮನಿಗೆ ಇಷ್ಟ ಇಲ್ಲವಾ? ಹೀಗೆ ಪ್ರಶ್ನೆಗಳನ್ನು ಜೋರಾಗಿ ಅಳುತ್ತಾ ಕೇಳುತ್ತಿದ್ದರು. ಅಕ್ಕಪಕ್ಕದ ಮನೆಯವರು, ಅವಳು ಯಾರೊಂದಿಗೋ ಹೋಗಿದ್ದಾಳೆ ಅಂತ ಕೇಳಿದೆ. ಎಷ್ಟು ಡೀಸೆಂಟ್ ಇದ್ದವಳು, ಈಗಿನ ಕಾಲದವರನ್ನು ನಂಬಲಿಕ್ಕೆ ಆಗುವುದಿಲ್ಲ. ಆ ಮಾತುಗಳು ರಾಘವ್ ಕಿವಿಗೂ ಬಿದ್ದವು. ಅವನ ಕೋಪ, ನೋವು, ಅವಮಾನ ಎಲ್ಲ ಮಿಕ್ಸ್ ಆಯಿತು. ನನ್ನ ಸುಮಾ ಹಾಗೆ ಮಾಡಲ್ಲ. ಅವನು ತನ್ನನ್ನು ಕನ್ವಿನ್ಸ್ ಮಾಡಿಕೊಂಡ, ಆದರೆ ಒಳಗೆ ಅವನಿಗೆ ಡೌಟ್ ಶುರು ಆಯಿತು. ಇದ್ದ ಸುಮನ ಕಡೆ. ದಿನ ಕಳೆದಂತೆ ಅವನ ಬಿಹೇವಿಯರ್ ಬದಲಾಯಿತು. ಏನೋ ನೆಪ ಹೇಳಿ ರೂಮಿನಿಂದ ಹೊರಗೆ ಹೋಗುತ್ತಿದ್ದ. ಕಾಲ್ ಮಾಡುತ್ತಿರಲಿಲ್ಲ. ಕೆಲವೊಮ್ಮೆ ರೂಮಿಗೆ ಬಂದಾಗ ಅವಳ ಹತ್ತಿರ ಸುಳ್ಳು ಹೇಳುತ್ತಿದ್ದ. ನನಗೊಂದು ಕೆಲಸವಾಗಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ದೂರದ ಊರಿಗೆ ಹೋಗಬೇಕಾಗಿ ಬರುತ್ತದೆ. ನಿನಗೋಸ್ಕರ ನಾನು ಇಷ್ಟು ಕಷ್ಟಪಡುತ್ತಿದ್ದೇನೆ. ಒಮ್ಮೆ ನನ್ನ ಬಳಿ ಹಣದ ಆದ ನಂತರ ನಿನ್ನನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ತನಕ ನಿನ್ನನ್ನು ನನ್ನವರು ನೋಡಿಕೊಳ್ಳುತ್ತಾರೆ. ಸ್ವಲ್ಪ ದಿನದ ನಂತರ ಕಾಲ್ ಕಡಿಮೆಯಾಗಿತ್ತು. ಅಟೆನ್ಷನ್ ಕಡಿಮೆ, ಬ್ಯುಸಿ ಇದ್ದೀನಿ ಅನ್ನೋ ಎಕ್ಸ್ಕ್ಯೂಸಿವ್. ಒಂದು ರಾತ್ರಿ ಅವಳು ಕೇಳಿದಳು, ನೀನು ಚೇಂಜ್ ಆಗಿದ್ದೀಯಾ? ಅವಳ ಮುಖ ಸೀರಿಯಸ್ ಆಯಿತು. ನಿನ್ನಿಂದ ನನಗೆ ಬರಬೇಕಾದದ್ದು ಇನ್ನೂ ಇರಲಿಲ್ಲ. ಅವಳಿಗೆ ಅರ್ಥವಾಗಲಿಲ್ಲ. ಮುಂದಿನ ದಿನ ಅವನ ರೂಮಿಗೆ 2 ಅಪರಿಚಿತ ವ್ಯಕ್ತಿಗಳು ಬಂದರು. ಅವಳ ಹೃದಯ ಜೋರಾಗಿ ತಟ್ಟತೊಡಗಿತು. ಅರ್ಜುನ್ ಕಾಮ್ ಆಗಿ ಹೇಳಿದ, ಇವರ ಜೊತೆ ಹೋಗು. ಏಕೆ? ಅವಳ ಮುಖವನ್ನೇ ನೋಡಿ ಕೇಳಿದಳು. ಅವನು ನಕ್ಕು ಹೇಳಿದ, ನಿನ್ನಂತಹ ಚಂದದ ಹುಡುಗಿ ಇಲ್ಲಿ ತನಕ ನನಗೆ ಸಿಕ್ಕಿರಲಿಲ್ಲ. ನೀನು ಇಲ್ಲಿ ತನಕ ನಾನು ತಂದಿರುವ ಹುಡುಗಿಯರಲ್ಲಿ ತುಂಬ ಚಂದದ ಮತ್ತು ತುಂಬ ಜಾಸ್ತಿ ಬೆಲೆಗೆ ಸೇಲ್ ಆದವಳು. ಅವಳ ಹತ್ತಿರ ಬಂದು ಅವಳ ಮುಖವನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ, ನಿನ್ನನ್ನು ನಾನು ಸೇಲ್ ಮಾಡಿದ್ದೀನಿ. ಆ ಒಂದು ಸೆಂಟೆನ್ಸ್ ಅವಳ ಸಂಪೂರ್ಣ ಕನಸಿನ ಜಗತ್ತನ್ನೇ ಪುಡಿ ಪುಡಿ ಮಾಡಿತು. ನೀನು ನನ್ನನ್ನು ಲವ್ ಮಾಡ್ತೀಯ ಅಲ್ಲವಾ? ಅವಳು ಕಣ್ಣೀರಿನಲ್ಲಿ ಕೇಳಿದಳು. ಅವನ ಉತ್ತರ, ಇನ್ಸ್ಟಾಗ್ರಾಮ್ ಲವ್, ಜಸ್ಟ್ ಟೈಮ್ ಪಾಸ್. ಹಕ್ಕಿಗಳಿಗೆ ಕಾಳು ಹಾಕುವುದು ನಮ್ಮ ಕೆಲಸ. ಆ ಹಕ್ಕಿ ಆ ಕಾಳನ್ನು ತಿನ್ನಲಿಕ್ಕೆ ಬರುತ್ತೋ ಇಲ್ಲವೋ ಅದು ಆ ಹಕ್ಕಿಗೆ ಬಿಟ್ಟದ್ದು. ನೀನು ನನಗೋಸ್ಕರ ನಿನ್ನ ಗಂಡನನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಬಂದಿದ್ದೀಯ. ಇನ್ನು ನಿನಗೇನಾದರೂ ನಿನ್ನನ್ನು ಕೇಳಲಿಕ್ಕೆ ಯಾರೂ ಬರೋದಿಲ್ಲ. ಅದು ನಿನ್ನ ಹಣೆ ಬರಹ. ಅದಕ್ಕೆ ನಾನೇನು ಮಾಡಲಿಕ್ಕೆ ಆಗುವುದಿಲ್ಲ. ಯು ಆರ್ ಸೋ ಲಕ್ಕಿ ಟು ಮೀ ಬೇಬಿ. ನಿನ್ನಿಂದಾಗಿ ನನಗೆ 5 ಲಕ್ಷ ಸಿಕ್ಕಿದೆ ಅಂತ ಹೇಳಿ ಅವಳನ್ನು ಅವರ ಕೈಗೆ ಬಿಡುತ್ತಾನೆ. ಅವಳಿಗೆ ಅಲ್ಲಿ ಎಸ್ಕೇಪ್ ಆಗೋ ಚಾನ್ಸ್ ಇರಲಿಲ್ಲ. ಒಂದು ಕತ್ತಲೆಯ ಕೋಣೆಯಲ್ಲಿ ಸುಮಾ ಕುಳಿತಿದ್ದಳು. ಅವಳ ಮುಖದಲ್ಲಿ ಭಯ, ಕಣ್ಣುಗಳಲ್ಲಿ ಈ ನರಕದಿಂದ ಹೊರಗೆ ಬರುತ್ತೇನೆ ಅನ್ನುವಂತಹ ಭರವಸೆ. ಒಬ್ಬ ಹದಪ್ರಾಯದ ಹೆಂಗಸು ಅವಳ ಕಡೆ ನೋಡುತ್ತಾ ಹೇಳಿದಳು, ಇಲ್ಲಿ ಅಳುತ್ತಾ ಕೂಗುವುದು ಯೂಸ್ ಆಗುವುದಿಲ್ಲ, ಅಡ್ಜಸ್ಟ್ ಆಗಬೇಕು. ಅವಳಿಗೆ ರಿಯಾಲಿಟಿ
ಸ್ಲೋಲಿ ಅರ್ಥ ಆಯಿತು. ಅವಳು ಕೇಳಿದ್ದಳು, ನನ್ನನ್ನು ಬಿಡುತ್ತೀರಾ? ನನ್ನ ಮಕ್ಕಳ ಬಳಿಗೆ ಹೋಗಬೇಕು. ಆ ಹೆಂಗಸು ಜೋರಾಗಿ ನಗುತ್ತಾ ಹೇಳಿದಳು, ಇಲ್ಲಿಂದ ಹೋಗೋದು ಈಸಿ ಅಂದರೆ ಇಲ್ಲಿ ಯಾರೂ ಇರುತ್ತಿರಲಿಲ್ಲ. ಆ ಮಾತು ಅವಳ ಲಾಸ್ಟ್ ಹೋಪ್ ಕೂಡ ಹೊಂದಿತು. ಪ್ರತಿದಿನ ಒಂದು ಸ್ಟ್ರಗಲ್. ಅವಳನ್ನು ಫೋರ್ಸ್ ಮಾಡಿ ಕೆಲಸ ಮಾಡಿಸುತ್ತಿದ್ದರು. ಬೇಡ ಅಂತ ಹೇಳಿದರೆ ಹೊಡೆದು, ಊಟ ನೀರು ಕೊಡದೆ ಹಿಂಸಿಸುತ್ತಿದ್ದರು. ಒಂದು ದಿನ ಅವಳು ಮಿರರ್ ಮುಂದೆ ನಿಂತಳು. ಅವಳ ರಿಫ್ಲೆಕ್ಷನ್ ನೋಡಿದಾಗ, ಇದು ನಾನೇನಾ? ಅವಳ ಹತ್ತಿರ ಸುಂದರವಾದ ಸಂಸಾರ, ಒಳ್ಳೆಯ ರೀತಿಯಲ್ಲಿ ನೋಡುವಂತಹ ಗಂಡ, ಮುದ್ದಾದ ಮಕ್ಕಳು. ಯಾರೋ ಗೊತ್ತಿಲ್ಲದವನ ಮಾತಿಗೆ ಮರುಳಾಗಿ ಗಂಡ ಮಕ್ಕಳನ್ನು ಬಿಟ್ಟು ಇಂತಹ ಪರಿಸ್ಥಿತಿಗೆ ಬಂದು ನಿಂತಂತಾಯಿತು. ಅವಳ ಕಣ್ಣು ಕೆಂಪಾಗಿತ್ತು. ಕಣ್ಣಿನಲ್ಲಿ ನೀರು ತುಂಬಿ ಕೆನ್ನೆಗೆ ಬೀಳಲು ತಡಕಾಡುತ್ತಿತ್ತು. ನನ್ನ ಮಕ್ಕಳನ್ನು ನೋಡುವ ಭಾಗ್ಯ ಉಂಟಾ ಈ ಜೀವನದಲ್ಲಿ? ಒಂದು ವೇಳೆಗೆ ನೋಡಲಿಕ್ಕೆ ಸಿಕ್ಕರೂ ನಾನು ಯಾವ ಮುಖದಲ್ಲಿ ನನ್ನ ಮಕ್ಕಳನ್ನು ನೋಡಲಿ ಎಂದು ಜೋರು ಜೋರಾಗಿ ಅಳುತ್ತಾ ಕತ್ತಲೆಯ ಕೋಣೆಯಲ್ಲಿ ಕೂತಿದ್ದಳು. ಇತ್ತ ರಾಘವ್ ಕಡೆ ಪೊಲೀಸ್ ಒಂದು ಕ್ಲೂ ಹಿಡಿದರು. ಒಬ್ಬ ಆಟೋ ಡ್ರೈವರ್ ಸ್ಟೇಟ್ಮೆಂಟ್ ಕೊಟ್ಟ. ಸರ್, ನಾನು ಒಬ್ಬ ಹುಡುಗಿಯನ್ನು ಡ್ರಾಪ್ ಮಾಡಿದ್ದೆ. ಅವಳ ಜೊತೆ ಅವಳಷ್ಟೇ ಪ್ರಾಯದ ಒಬ್ಬ ಹುಡುಗನೂ ಇದ್ದ. ಅವನು ಎಂಥದೋ ಮಾತನಾಡುತ್ತಿದ್ದನು. ಅವಳು ತನ್ನ ಕರಿಮಣಿಯನ್ನು ತೆಗೆದು ಆ ಹುಡುಗನ ಕೈಯಲ್ಲಿ ಕೊಟ್ಟಳು ಎಂದು ಹೇಳಿದಾಗ ಪೊಲೀಸರು ಯಾವ ಲೊಕೇಶನ್ ಅಂತ ಕೇಳಿದರು. ಆಗ ಆಟೋ ಡ್ರೈವರ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಿಟ್ಟಿದ್ದೆ. ಆಗ ಇನ್ಸ್ಪೆಕ್ಟರ್ ಆರ್ಡರ್ ಕೊಟ್ಟ. CCTV ಫುಟೇಜ್ ಕಲೆಕ್ಟ್ ಮಾಡಿ ಪೊಲೀಸರು ಅಕ್ಕಪಕ್ಕದ ಅಂಗಡಿಯಲ್ಲಿರುವಂತಹ CCTV ಕ್ಯಾಮೆರಾದ ಫುಟೇಜನ್ನು ಚೆಕ್ ಮಾಡಿದರು. ಸ್ಕ್ರೀನ್ ಮೇಲೆ ಸುಮಾ ಇಮೇಜ್ ಕ್ಲಿಯರ್ ಆಗಿ ಕಾಣಿಸಿತು. ರಾಘವ್ ಸ್ಕ್ರೀನ್ ನೋಡಿದಾಗ ಅವನ ಕಣ್ಣು ತುಂಬಿತು. ಅವಳೇ ನನ್ನ ಸುಮಾ. ಆದರೆ ಆ ವಿಡಿಯೋದಲ್ಲಿ ಅವಳು ಇನ್ನೊಬ್ಬ ವ್ಯಕ್ತಿಯ ಕೈ ಹಿಡಿದು ಹೋಗುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. CCTV ಸ್ಕ್ರೀನ್ ಮುಂದೆ ರಾಘವ್ ನಿಂತಿದ್ದ. ಅವನ ಕಣ್ಣು ಒಂದೇ ಫ್ರೇಮ್ ಮೇಲೆ ಫ್ರೀಜ್ ಆಯಿತು. ಸುಮಾ, ಅವಳು ಕ್ಲಿಯರ್ಲಿ ಕಾಣುತ್ತಿದ್ದಳು. ಆದರೆ ಅವಳ ಜೊತೆ ನಿಂತಿದ್ದವನ ಮುಖ ಕ್ಯಾಮರಾಗೆ ಮಾತ್ರ ಕಾಣಿಸುತ್ತಿತ್ತು. ಇನ್ಸ್ಪೆಕ್ಟರ್ ಝೂಮ್ ಮಾಡಿದರು. ಸ್ಟಾಪ್ ಅಲ್ಲಿ ಪಾಸ್ ಮಾಡಿ ಇಮೇಜ್ ಕ್ಲಿಯರ್ ಆಗಲು ಪ್ರಯತ್ನ ಮಾಡಿದರು. ಆದರೆ ಫೇಸ್ ಫುಲ್ಲಿ ವಿಸಿಬಲ್ ಇರಲಿಲ್ಲ. ಸರಿ, ಈ ಆಂಗಲ್ ಕ್ಲಿಯರ್ ಇಲ್ಲ, ಕಾನ್ಸ್ಟೇಬಲ್ ಹೇಳಿದ. ಇನ್ಸ್ಪೆಕ್ಟರ್ ಕಾಮ್ ಆಗಿ, ಪರವಾಗಿಲ್ಲ, ನಾವು ಇನ್ನೊಂದು ಕ್ಯಾಮರಾ ಆಂಗಲ್ ಟ್ರೈ ಮಾಡೋಣ. ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲಿನ ಎಲ್ಲಾ CCTV ಫುಟೇಜ್ ಕಲೆಕ್ಟ್ ಮಾಡಿದರು. ಒಂದು ಕ್ಯಾಮರಾ ಒಂದು ಸ್ಮಾಲ್ ಟೀ ಶಾಪ್ ಮುಂದೆ. ಅಲ್ಲಿ ಅವನ ಫುಲ್ ಫೇಸ್ ಕಾಣಿಸಿಕೊಂಡ. ರಾಘವ್ ಬ್ರೀತ್ ಹೋಲ್ಡ್ ಮಾಡಿದ. ಸ್ಕ್ರೀನ್ ಮೇಲೆ ಕಾಣಿಸಿದ ಮುಖ ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವನೇ? ಅವನ ವಾಯ್ಸ್ ಶೇಕ್ ಆಯಿತು. ಅವನು ಯಾರೋ ಸ್ಟ್ರೇಂಜರ್ ಅಲ್ಲ, ಅವನು ರಾಘವ್ಗೆ ಗೊತ್ತಿರುವ ವ್ಯಕ್ತಿ. ಅವನು ನಮ್ಮ ಏರಿಯಾನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ. ಇನ್ಸ್ಪೆಕ್ಟರ್ ಇಮಿಡಿಯೇಟ್ಲಿ ಅಲರ್ಟ್ ಆದರು. ನೇಮ್ ಅರ್ಜುನ್ ಅಂತ ಹೇಳ್ತಿದ್ದ. ಇನ್ಸ್ಪೆಕ್ಟರ್ ಸ್ಮೈಲ್ ಮಾಡಿದರು. ಫೇಕ್ ನೇಮ್. ಪೊಲೀಸ್ ಡಾಟಾ ಬೇಸ್ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ಡೀಟೇಲ್ ಸಿಕ್ಕಿತು. ಆ ವ್ಯಕ್ತಿಯ ರಿಯಲ್ ನೇಮ್ ಇಶಾನ್. ಅವರು ಆಲ್ರೆಡಿ 2 ಟ್ರಾಫಿಕಿಂಗ್ ಕೇಸ್ನಲ್ಲಿ ಇನ್ವಾಲ್ವ್ಡ್ ಆಗಿದ್ದ. ಸರ್, ಇವನು ಡೇಂಜರಸ್, ಕಾನ್ಸ್ಟೇಬಲ್ ಹೇಳಿದ. ಇನ್ಸ್ಪೆಕ್ಟರ್ ಸೀರಿಯಸ್ ಆಗಿ ಹೇಳಿದ, ಇದು ಸಿಂಗಲ್ ಕೆಲಸ ಅಲ್ಲ, ಇದು ನೆಟ್ವರ್ಕ್. ಪೊಲೀಸ್ ಆಶಾನ್ ಟ್ರ್ಯಾಕ್ ಮಾಡ್ತಿದ್ದರು. ಅವರು ಪದೇ ಪದೇ ಅವನ ಲೊಕೇಶನ್ ಚೇಂಜ್ ಆಗುತ್ತಿದ್ದರಿಂದ ಅವರಿಗೆ ಕಷ್ಟವಾಗುತ್ತಿತ್ತು. ಮುಂದಿನ ಕೆಲವು ದಿನಗಳು ಅವಳು ಪ್ರತಿದಿನ ಒಂದೇ ಪ್ರಶ್ನೆ ಕೇಳುತ್ತಿದ್ದಳು, ನಾನು ಏಕೆ ಈ ತಪ್ಪು ಮಾಡಿದೆ? ಒಂದು ದಿನ ಅವಳಿಂದ ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು. ಅವಳು ಒಂದು ಕಸ್ಟಮರ್ ಫೋನ್ ಯೂಸ್ ಮಾಡಿ ಹೆಲ್ಪ್ ಮೀ ಅನ್ನೋ ಮೆಸೇಜ್ ಕಳಿಸಿದಳು. ಅದು ಪೊಲೀಸಿಗೆ ತಲುಪಿತು. ಆದರೆ ಆ ಪೊಲೀಸ್ ಈ ವ್ಯಕ್ತಿಗಳ ಫ್ರೆಂಡ್ ಆಗಿದ್ದರಿಂದ ಇವರು ಅವನಿಗೆ ಹಣ ಕೊಟ್ಟು ಈ ವಿಷಯವನ್ನು ಅಲ್ಲಿಗೆ ಮುಚ್ಚಿಟ್ಟರು. ನಂತರ ಅವಳಿಗೆ ಹೊಡೆದು ಅವಳನ್ನು ಅಲ್ಲಿಂದ ಇನ್ನೊಂದು ಕಡೆಗೆ ಕಳುಹಿಸಿದರು. ಒಂದು ದಿನ ಒಬ್ಬ ಕಸ್ಟಮರ್ ಅವಳ ಬಳಿ ಬಂದು ಸ್ಲೋಲಿ ಹೇಳಿದ, ನೀವು ಇಲ್ಲಿ ವಾಲಂಟ್ರಿಯಾಗಿ ಇಲ್ಲ ಅಲ್ಲವಾ? ಅವಳು ಫಸ್ಟ್ ಟೈಮ್ ಆಶ್ಚರ್ಯಪಟ್ಟಳು. ನನಗೆ ಹೆಲ್ಪ್ ಮಾಡುತ್ತೀರಾ? ಅವಳು ನಿಧಾನವಾಗಿ ಕೇಳಿದಳು. ಆ ವ್ಯಕ್ತಿ ನಿಧಾನವಾಗಿ ಒಂದು ಪೇಪರ್ ತಂದುಕೊಟ್ಟ. ಇದು ಒಂದು NGO ನಂಬರ್, ಚಾನ್ಸ್ ಸಿಕ್ಕಾಗ ಕಾಲ್ ಮಾಡು. ಅವಳ ಕಣ್ಣಲ್ಲಿ ಒಂದು ಚಿಕ್ಕ ಭರವಸೆ ಮತ್ತೆ ಮೂಡಿತು. ಪೊಲೀಸ್ ಆಶಾನ್ ಟ್ರ್ಯಾಕ್ ಮಾಡುತ್ತಿದ್ದರು. ಅವನ ಫೋನ್ ಸ್ವಿಚ್ ಆಫ್. ಆದರೆ ಒಂದು ಮಿಸ್ಟೇಕ್ ಅವನು ಮಾಡಿದ್ದ. ಒಂದು ATM ವಿತ್ ಡ್ರಾ ಮಾಡಿದ್ದ. ಅದನ್ನು ತಿಳಿದ ಪೊಲೀಸ್ಗೆ ತಿಳಿಸಿದರು. ಸರ್, ಲಾಸ್ಟ್ ಟ್ರಾನ್ಸಾಕ್ಷನ್ ಬ್ಯಾಂಗ್ಳೂರಿನಲ್ಲಿ. ಇನ್ಸ್ಪೆಕ್ಟರ್ ಆರ್ಡರ್ ಮಾಡಿದರು. ಟೀಮ್ ರೆಡಿ ಮಾಡಿ, ನಾವು ಅಲ್ಲಿಗೆ ಹೋಗುತ್ತೀವಿ.
ಅದೇ ಸಮಯದಲ್ಲಿ ಸುಮಾ ಎನ್ಜಿಒಗೆ ಕರೆ ಮಾಡಿ ತನ್ನ ಪರಿಸ್ಥಿತಿಯನ್ನು ತಿಳಿಸಿದಳು. ಅವರು ಪೊಲೀಸರಿಗೆ ಮಾಹಿತಿ ನೀಡಿದರು. ಸುಮಾ ಇದ್ದ ಜಾಗಕ್ಕೆ ಪೊಲೀಸ್ ರೈಡ್ ಆಯಿತು. ತುಂಬಾ ಜನ ಓಡಲು ಪ್ರಯತ್ನಿಸಿದರು. ಪೊಲೀಸ್ ಅವರನ್ನೆಲ್ಲ ಅರೆಸ್ಟ್ ಮಾಡಿದರು. ಸುಮಾಳನ್ನು ಆಸ್ಪತ್ರೆಗೆ ಕರೆತಂದರು. ದೇಹದಲ್ಲಿ ಆಗಿರುವ ಗಾಯಕ್ಕಿಂತ ಮನಸ್ಸಿಗೆ ಬಿದ್ದ ಪೆಟ್ಟು ಹೆಚ್ಚು ನೋವು ಕೊಡುತ್ತಿತ್ತು. ಡೋರ್ ನಿಧಾನವಾಗಿ ತೆರೆದಿತ್ತು. ರಾಘವ್ ಒಳಗೆ ಬಂದ. ಅವನು ಅವಳನ್ನು ನೋಡಿದ. ಕೆಲವು ಕ್ಷಣ ಮಾತೇ ಬರಲಿಲ್ಲ. ಸುಮಾ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ನನ್ನನ್ನು ಕ್ಷಮಿಸು, ಅವಳು ಜೋರಾಗಿ ಅಳುತ್ತಾ ಹೇಳಿದಳು. ರಾಘವ್ ಸುಮ್ಮನಿದ್ದ. ಅವನೊಳಗೆ ಯುದ್ಧವೇ ಆಗುತ್ತಿತ್ತು. ಅವಳನ್ನು ಕಳೆದುಕೊಂಡ ನೋವು, ಅವಳು ಮಾಡಿದ ತಪ್ಪಿನ ನೋವು, ಏನು ಮಾಡಬೇಕು ಎಂದು ತಿಳಿಯದೆ ಅವಳನ್ನೇ ನೋಡುತ್ತಿದ್ದ. ಕೆಲವು ಕ್ಷಣಗಳ ನಂತರ ಅವನು ಹೇಳಿದ, ನೀನು ಯಾಕೆ ಹೀಗೆ ಮಾಡಿದೆ? ಸುಮಾ ಕಣ್ಣು ಮುಚ್ಚಿಕೊಂಡಳು. ನನಗೆ ಒಬ್ಬರು ಬೇಕಿತ್ತು, ನನ್ನ ಮಾತು ಕೇಳುವವರು, ನನಗೊಂದು ಸಮಯ ಮೀಸಲಿಡುವವರು, ನನ್ನ ಹತ್ತಿರ ಪ್ರೀತಿಯಿಂದ ಮಾತನಾಡುವವರು. ಯಾವಾಗ ಆತ ನನಗೆ ಹೆಚ್ಚು ಸಮಯ ಕೊಟ್ಟು ಪ್ರೀತಿಯಿಂದ ಮಾತನಾಡಿ ನನ್ನ ಜೊತೆ ಜಾಸ್ತಿ ಸಮಯ ಕಳೆಯುತ್ತಾ ನನ್ನ ಜೊತೆ ಇದ್ದಾಗ ಆ ಪ್ರೀತಿಯೇ ನಿಜವಾದ ಪ್ರೀತಿ ಅಂತ ತಿಳಿದು ಬಂದಿತು. ದುಡುಕಿ ನಿರ್ಧಾರಕ್ಕೆ ಬಂದೆ. ನನ್ನನ್ನು ಕ್ಷಮಿಸು, ನನ್ನ ಮಕ್ಕಳನ್ನು ನೋಡಲು ಬಿಡು, ಮತ್ತೆ ಯಾವತ್ತೂ ಈ ರೀತಿ ತಪ್ಪು ಮಾಡುವುದಿಲ್ಲ. ದಯವಿಟ್ಟು ಕ್ಷಮಿಸು, ಇಲ್ಲದಿದ್ದರೆ ನಾನು ಬದುಕುವುದಿಲ್ಲ ಎಂದು ಜೋರಾಗಿ ಅಳುತ್ತಾ ಹೇಳಿದಳು. ಆ ಒಂದು ಮಾತು ರಾಘವ್ ಹೃದಯಕ್ಕೆ ನೇರವಾಗಿ ಹೊಡೆದಂತಾಯಿತು. ಅವನಿಗೆ ತನ್ನ ತಪ್ಪು ಗೊತ್ತಾಯಿತು. ಆದರೆ ಅವಳು ಮಾಡಿದ ತಪ್ಪು ತನ್ನ ತಪ್ಪಿಗಿಂತ 100 ಪಟ್ಟು ದೊಡ್ಡದಾಗಿತ್ತು. ಆದರೆ ಮಕ್ಕಳಿಗೋಸ್ಕರ ಅವಳನ್ನು ಕ್ಷಮಿಸಿದ. ಮನೆಗೆ ವಾಪಸ್ ಬಂದರು. ಮಕ್ಕಳು ಡೋರು ಬಳಿ ನಿಂತಿದ್ದರು. ಅಮ್ಮ, ಅವರು ಓಡಿ ಬಂದು ಅವಳನ್ನು ಹಗ್ ಮಾಡಿದರು. ಆ ಕ್ಷಣ ಸುಮಾ ಜೀವನದಲ್ಲಿ ಮತ್ತೆ ಬದುಕುವ ಆಸೆ ಹುಟ್ಟಿತು. ತಾನು ಈ ಮಕ್ಕಳನ್ನು ಬಿಟ್ಟು ಹೋದಕ್ಕೆ ಪಶ್ಚಾತ್ತಾಪವಾಯಿತು. ಆದರೆ ಅಕ್ಕಪಕ್ಕದ ಮನೆಯವರು ನೋಡುವ ರೀತಿ, ಮಾತನಾಡುವ ಶೈಲಿ ಅವಳಿಗೆ ಹಿಂಸೆಯಾಗುತ್ತಿತ್ತು. ಇವಳೇ ನಾ ಲೇಡಿ, ಇನ್ಸ್ಟಾಗ್ರಾಮ್ ಕೇಸ್, ಆ ಮಾತುಗಳು ಅವಳ ಹೃದಯಕ್ಕೆ ಕತ್ತರಿಸಿದಂತಾಯಿತು. ಪೊಲೀಸ್ ಆಶಾನ್ ವಿರುದ್ಧ ಕೇಸ್ ಫೈಲ್ ಮಾಡಿದರು. ನ್ಯೂಸ್ನಲ್ಲಿ ಒಂದೇ ವಿಷಯ, ಸೋಷಿಯಲ್ ಮೀಡಿಯಾ ಟ್ರ್ಯಾಪ್ ವಿಕ್ಟಿಮ್. ಇನ್ಸ್ಟಾಗ್ರಾಮ್ ಪ್ರೀತಿಗಾಗಿ 2 ಮಕ್ಕಳ ತಾಯಿ ತನ್ನ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಹೋದಳು. ಒಂದು ದಿನ ಅವಳು ಕನ್ನಡಿ ಮುಂದೆ ನಿಂತು ತನ್ನನ್ನು ನೋಡಿಕೊಂಡಳು. ನಾನೇ ಮತ್ತು ನಾರ್ಮಲ್ ಆಗುತ್ತೀನಾ? ಅವಳ ಕಣ್ಣಲ್ಲಿ ಡೌಟ್ ಇತ್ತು. ಒಂದು ರಾತ್ರಿ ಅನ್ನೋನ್ ನಂಬರಿಂದ ಮೆಸೇಜ್ ಬಂತು. ನೀನು ಪೊಲೀಸಿಗೆ ಹೇಳಿದ್ದಕ್ಕೆ ನೀನು ಶಿಕ್ಷೆ ಅನುಭವಿಸಬೇಕು. ಸುಮಾ ಶಾಕ್ ಆಯಿತು. ಅವನು ಆಶಾನ್, ಅವನು ಇನ್ನೂ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಅವಳ ಕೈಗಳು ನಡುಗಲು ಪ್ರಾರಂಭವಾಯಿತು. ಕೈ ಜಾರಿ ಮೊಬೈಲ್ ಕೆಳಕ್ಕೆ ಬಿತ್ತು. ಸುಮಾ ಇಮಿಡಿಯೇಟ್ಲಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದಳು. ಇನ್ಸ್ಪೆಕ್ಟರ್ ಪ್ಲಾನ್ ಮಾಡಿದರು. ಅವನು ಕಾಂಟ್ಯಾಕ್ಟ್ ಮಾಡ್ತಿದ್ದಾನೆ ಅಂದರೆ ನಾವು ಅವನನ್ನು ಹಿಡಿಯಬಹುದು. ಅವಳ ಮೂಲಕ ಅವನನ್ನು ಹಿಡಿಯುವ ಒಂದು ಪ್ಲಾನ್ ಮಾಡಿದರು. ಅವನನ್ನು ಭೇಟಿ ಮಾಡಲು ಒಂದು ಜಾಗವನ್ನು ನಿರ್ಧರಿಸಿದರು. ಅವಳು ಅವನಿಗೆ ಮೆಸೇಜ್ ಮಾಡಿದಳು. ರಾತ್ರಿ ಎಷ್ಟು ಹೊತ್ತಿಗೆ ನೀನು ಈ ಕಟ್ಟಡಕ್ಕೆ ಬರಬೇಕು? ಈ ಬಾರಿ ಅವಳು ಸ್ಟ್ರಾಂಗ್ ಆಗಿದ್ದಳು. ನಾನು ತಪ್ಪು ಮಾಡಿದ್ದೆ, ಆದರೆ ಈಗ ನಾನು ಓಡುವುದಿಲ್ಲ. ರಾತ್ರಿ ಆಶಾನ್ ಆ ಕಟ್ಟಡಕ್ಕೆ ಬಂದ. ಸುಮಾ ಒಬ್ಬಳೇ ನಿಂತಿದ್ದಳು. ಅವನು ಸ್ಮೈಲ್ ಮಾಡುತ್ತಾ ಹೇಳಿದ, ನೀನು ಮತ್ತೆ ನನ್ನ ಬಳಿ ಬರ್ತೀಯ ಅಂತ ಗೊತ್ತಿತ್ತು. ಸುಮಾ ಕಾಮ್ ಆಗಿ ನಿಂತಿದ್ದಳು. ಈ ಬಾರಿ ನಾನು ಒಬ್ಬಳೇ ಅಲ್ಲ ಅಂದಳು. ಸಡನ್ ಲೈಟ್ ಆನ್ ಆಯಿತು. ಪೊಲೀಸ್ ಆಶಾನ್ ಶಾಕ್ಡ್. ಅವನು ಎಸ್ಕೇಪ್ ಆಗಲು ಟ್ರೈ ಮಾಡಿದ. ಆದರೆ ಈ ಬಾರಿ ಎಸ್ಕೇಪ್ ಆಗಲಿಲ್ಲ. ಪೊಲೀಸ್ ಅವನನ್ನು ಅರೆಸ್ಟ್ ಮಾಡಿದರು. ಇನ್ಸ್ಪೆಕ್ಟರ್ ಕೇಳಿದ, ಇದು ಕೊನೆ, ಗೇಮ್ ಓವರ್. ಕೋರ್ಟಿನಲ್ಲಿ ಇಶಾನ್ಗೆ ಜೈಲು ಶಿಕ್ಷೆಯಾಯಿತು. ಜಡ್ಜ್ ಹೇಳಿದರು, ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಮಾಡಿ ಜನರ ಜೀವನ ಹಾಳು ಮಾಡುವವರಿಗೆ ಇದು ವಾರ್ನಿಂಗ್. ಕೆಲವು ತಿಂಗಳ ನಂತರ ಸುಮಾ ಸ್ಲೋಲಿ ನಾರ್ಮಲ್ ಲೈಫಿಗೆ ಅಡ್ಜಸ್ಟ್ ಆಗುತ್ತಿದ್ದಳು. ರಾಘವ್ ಕೂಡ ಚೇಂಜ್ ಆಗಿದ್ದ. ಅವನು ಈಗ ಫ್ಯಾಮಿಲಿಗೆ ಟೈಮ್ ಕೊಡುತ್ತಿದ್ದ. ಒಂದು ದಿನ ಸುಮಾ ಮಕ್ಕಳ ಜೊತೆ ಆಡುತ್ತಿದ್ದಳು. ರಾಘವ್ ಅವಳನ್ನು ನೋಡುತ್ತಾ, ನಾನು ಮತ್ತೆ ಸ್ಟಾರ್ಟ್ ಮಾಡೋಣ, ಅವನು ಸಾಫ್ಟ್ಲಿ ಹೇಳಿದ. ಸುಮಾ ಸ್ಮೈಲ್ ಮಾಡಿದಳು. ಆದರೆ ಅವಳು ಮಾಡಿದ ತಪ್ಪು, ಅದರಿಂದ ಅನುಭವಿಸಿದ ತೊಂದರೆ, ಅದರ ಪಶ್ಚಾತ್ತಾಪ ಶಾಶ್ವತವಾಗಿ ಅವಳ ಮನಸ್ಸಿನಲ್ಲಿ ಬೇರೂರಿತು. ಕಥೆಯ ಅಂತಿಮ ಸಂದೇಶ, ಆನ್ಲೈನ್ ಲವ್ ಎಲ್ಲವೂ ರಿಯಲ್ ಅಲ್ಲ. ಎಮೋಷನಲ್ ವೀಕ್ನೆಸ್ ಡೇಂಜರಸ್ ಟ್ರ್ಯಾಪ್ ಆಗಬಹುದು. ಸುಂದರವಾದ ಸಂಸಾರ ಇರುವಾಗ ಬರುವ ತೊಂದರೆಗಳನ್ನು, ಬರುವ ಸಮಸ್ಯೆಗಳನ್ನು ಇತರರಿಗೆ ಹೇಳಿ ಅದರಿಂದ ಸಹಾಯ ಕೇಳುವ ಮೊದಲು ಗಂಡ ಹೆಂಡತಿ ಪರಸ್ಪರ ಮಾತನಾಡಿ ಆ ಸಮಸ್ಯೆಯನ್ನು ಬಗೆಹರಿಸುವುದು ಉತ್ತಮ. ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಬದಲಾಯಿಸಬಹುದು.
ಸ್ನೇಹಿತರೆ, ನಮ್ಮ ಇವತ್ತಿನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.